ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಬ್ರ್ಯಾಂಡ್ ನ್ಯೂ ವಿವೋ V30e ಸ್ಮಾರ್ಟ್ ಫೋನ್ ನಮಗೆ ವಿವೋನವರೇ ಕಳ್ಸಿಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರುವಾಗ ಲಾಸ್ಟ್ ಸೀರೀಸ್ ಕೂಡ ವಿವೋ V29e ಅಂತ ಫೋನ್ ತಗೊಂಡಿದ್ರು. ಸೇಮ್ ಅದು ಈ ಪ್ರೋ ಸೀರೀಸ್ ಅಂತ ಎಲ್ಲ ಫೀಚರ್ಸ್ ನ ಮಿಕ್ಸ್ ಮಾಡ್ಕೊಂಡು ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಕ್ಯಾಮೆರಾ ಫೋನ್ ಆಗಿತ್ತು. ಸೊ ಇದು ಕೂಡ ಸೇಮ್ ಅದೇ ರೀತಿಯಾಗಿ ಬಜೆಟ್ ಅಲ್ಲಿ ಒಳ್ಳೆ ಕ್ಯಾಮೆರಾ ಫೋನ್ ಅಂತ ಸಾಧ್ಯತೆಗಳಿದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಫೋನ್ ಅಲ್ಲಿ ಏನೆಲ್ಲ ಖತರ್ನಾಕ್ ಫೀಚರ್ಸ್ ಗಳಿದೆ, ಈ ಫೋನ್ ನ ಕೊಂಡುಕೋಬಹುದು ಎಲ್ಲ ವಿಷಯಗಳನ್ನ ತಿಳ್ಕೋಣ. ಎಸ್, ಮೊದಲಾಗಿ ಈ ಬಾಕ್ಸ್ ಹಾಕೋದು ವಿವೋ ಅಂತ ಇದೆ, ಇಲ್ಲಿ ವಿವೋ V30e ಅಂತ ಇದೆ. ಹಿಂದಿನ ಭಾಗ ನನ್ನ ತರ 256GB, ಅದು ವೆಲ್ವೆಟ್ ರೆಡ್ ಕಲರ್. ಎಸ್, ಪ್ಲಾಸ್ಟಿಕ್ ಅನ್ನ ತೆಗೆಯೋಣ. ಓಕೆ, ಸೀಲ್ ಬ್ರೇಕಿಂಗ್. ಎಸ್, ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ನಮ್ಮ ಫೋನ್, ಓಹೋ ಸದ್ಯಕ್ಕೆ ಇದನ್ನ ಪಕ್ಕ ಅಂತ ಇದನ್ನ ಬಿಟ್ವಿ ಅಂತಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಕೇಸ್, ವಾರಂಟಿ ಪೇಪರ್ಸ್, USB to Type-C ಕೇಬಲ್ ಮತ್ತು 44 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್. ಸದ್ಯಕ್ಕೆ ಹೆಸರನ್ನ ಸೈಡ್ ಇಡೋಣ ಅಂತ. ಇದು ನಮ್ಮ ಮೇನ್ ಫೋನ್. ಓಹ್ ಮೈ ಗಾಡ್, ಏನ್ ಮಿಂಚುತ್ತಾ ಇದೆ ಗುರು ಫೋನ್. ನಾನಂತೂ ಈ ಫೋನ್ ಟೆಸ್ಟ್ ಮಾಡಕ್ಕೆ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ಈ ಫೋನ್ ಫಸ್ಟ್ ಬೂಟ್ ಮಾಡ್ಬಿಟ್ಟು ಒಂದ್ 2-3 ಸೈಜ್ ಮಾಡ್ಬಿಟ್ಟು ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಮುಂದೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ತಿಳಿಸ್ತೀನಿ. ಎಸ್ ಫ್ರೆಂಡ್ಸ್, ಕಳೆದ 3 ದಿವಸಗಳಿಂದ ಈ ಸ್ಮಾರ್ಟ್ ಫೋನ್ ಗಳನ್ನ 2ನೇ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಇದನ್ನ ತುಂಬಾ ಡಿಫ್ರೆಂಟ್ ವೇ ನಲ್ಲಿ ನಾನು ಟೆಸ್ಟ್ ಮಾಡಿದ್ದೀನಿ. ಸೊ ಈ ಫೋನ್ ಬಗ್ಗೆ ನಾನು ಏನೇ ಹೇಳಿದ್ರು ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲು ಈ ಸ್ಮಾರ್ಟ್ ಫೋನ್ ಬಿಲ್ಡ್ ಕ್ವಾಲಿಟಿ ಡಿಸೈನ್ ನೋಡ್ಕೊಂಡಾಗ ಹಿಂದಿನ ಭಾಗ ಈ ರೀತಿಯಾದಂತಹ ಡಿಸೈನ್ ಇದೆ. ರೌಂಡ್ ಕ್ಯಾಮ್ರಾ ಮಾಡಲ್ಸ್ ಆಗಿರಲಿ ಮತ್ತು ಟೆಕ್ಸ್ಚರ್ ಡಿಸೈನ್ ಒಂದಿಗೆ ಸೈಡ್ ಒಂಥರ ಈ ಗ್ರಿಪ್ಪಿ ಪ್ಲೇಟ್ ಇದೆ. ಇದು ಶೈನಿ ಡಿಸೈನ್ ಇದೆ. ತುಂಬಾ ಕಂಫರ್ಟೇಬಲ್ ಆಗಿ ಮತ್ತು ಗಟ್ಟಿಯಾಗಿ ನೀವು ಫೋನ್ ಕೈ ಹಿಡ್ಕೋಬಹುದು. ಕ್ರೇಜಿ ವಿಷಯ ಏನನ್ಸಿದಪ್ಪ ಅಂತಂದ್ರೆ ಇದರಲ್ಲಿ 5,500 mAh ಬ್ಯಾಟರಿ ಇದೆ ಮತ್ತು ಕೇವಲ 89 ಗ್ರಾಮ್ಗೆ ಎಷ್ಟೊಂದು ಸ್ಲಿಮ್ ಇದೆ ನೋಡ್ಕೋಬಹುದು. ಪೆನ್ ಕಂಪೇರ್ ಮಾಡಿದ್ರು ಕೂಡ ಅದಕ್ಕಿಂತ ಸ್ಲಿಮ್ ಈ ಫೋನ್ ಇದೆ. ಮತ್ತೊಂದು ವಿಷಯ ಏನಿದೆ ಶೇರ್ ಮಾಡಬೇಕಾಗಿತ್ತು. ನಾನು ಇದುವರೆಗೆ ತುಂಬಾ ದೊಡ್ಡ ಫೋನ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಫೋನ್ ಯೂಸ್ ಮಾಡಿದಪ್ಪ ಅಂದ್ರೆ ಸದ್ಯಕ್ಕೆ S24 ಅಲ್ಟ್ರಾ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ತುಂಬಾ ಹೆವಿ ಇದೆ ಗುರು. ನಾನು ಈ ರೀತಿ ಫೋನ್ ಯೂಸ್ ಮಾಡಿಬಿಟ್ಟು ಹಿಡಿದ್ಬಿಟ್ಟು ನನ್ನ ಕಿರಿಬೆರಳನ್ನ ನೋಡ್ಕೋಬಹುದು ಯಾವ ಪರಿಸ್ಥಿತಿ ಬಂದಿದೆ ಅಂತ. ಸೊ ಇಲ್ಲಿ ಒಂದು ಡೆಂಟ್ ಕಾಣಿಸ್ತಾ ಇದೆ. ಸೊ ಕಂಪ್ಲೀಟ್ಲಿ ಯಾರ ಜಾಸ್ತಿ ಫೋನ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಇಶ್ಯೂ ಇದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ರೀಲ್ ಕೂಡ ಮಾಡಿದ್ದೀನಿ. ಸದ್ಯಕ್ಕೆ ಈ ಲೈಟ್ ವೇಟ್ ಫೋನ್ ನಾನು ಕೈಲಿ ಹಿಡ್ಕೊಂಡಾಗ ದೊಡ್ಡ ಫೋನ್ ಯೂಸ್ ಮಾಡಿಬಿಟ್ಟು ತುಂಬ ಕಂಫರ್ಟೇಬಲ್ ಅಂತ ಇದೆ. ನನಗೇನೋ ಫೋನ್ ಜೇಬಲ್ಲಿ ಇಟ್ಕೊಂಡಿದ್ದೀನಿ ಅಥವಾ ಕೈಲಿ ಹಿಡ್ಕೊಂಡಿದ್ದೀನಿ ಒಂದೊಂದ್ಸರ್ತಿ ಫೀಲೇ ಆಗಲ್ಲ. ಸೊ ಅಷ್ಟೊಂದು ಖುಷಿ ಆಗ್ತಿದೆ ಈ ಲೈಟ್ ವೇಟ್ ಫೋನ್ ನೋಡಿ. ಬಾಕಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿವೋ ಡಿಸೈನ್ ಅಲ್ಲಿ ಆಫ್ ನಲ್ಲಿ ತುಂಬಾ ಕ್ಯಾಚಿ ಒಂದಿಗೆ ತುಂಬಾ ಅದ್ಭುತ ಫೀಚರ್ಸ್ ನ ತಗೊಂಡ್ಬಂದಿರ್ತಾರೆ. ಇದರಲ್ಲಿ ಕೂಡ ಗ್ಲಾಸ್ ಬ್ಯಾಕ್ ಇದೆ, ಮೆಟಲ್ ಫ್ರೇಮ್ಸ್ ಅಥವಾ ಪ್ಲಾಸ್ಟಿಕ್ ಇದೆ ಈ ಫ್ರೇಮ್ ಅಂತ ಅನ್ಕೋತೀನಿ ಕ್ರಾಸ್ ಕಟಿಂಗ್ ಮಾಡಿದ್ರೆ. ಬಾಕಿ ವ್ಯಾಲ್ಯೂಮ್ ರಾಕರ್ ಕೀಸ್ನ ನೀವು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಬಾಟಮ್ ಅಲ್ಲಿ ಸಿಂಗಲ್ ಸ್ಪೀಕರ್ ಇದೆ, ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಲಾಟ್ ಕೊಡ್ತಿದ್ದಾರೆ. ಇದರಲ್ಲಿ ನಿಮ್ಗೆ ಸ್ಟೋರೇಜ್ ಆಪ್ಷನ್ಸ್ಗಳು ಮಲ್ಟಿಪಲ್ ಆಪ್ಷನ್ಸ್ಗಳಿದೆ. ಓವರ್ ಆಲ್ ಡಿಸೈನ್ ಅಲ್ಲಿ ನನಗೆ ಯಾವುದೇ ಕಂಜ್ಯೂಸಿ ಕಮ್ಮಿ ಅಂತ ಅನಿಸಲಿಲ್ಲ. ಇಲ್ಲಿ ಮೆಟಲ್ ಫ್ರೇಮ್ ಕೊಟ್ಟಿದ್ರೆ ಇನ್ನಷ್ಟು ಚೆನ್ನಾಗಿರ್ತದೆ. ಇರ್ಡಾಕ್ಸ್ ಈ ಫೋನ್ ಅಂತ ಡಿಸ್ಪ್ಲೇ ಲಾಸ್ಟ್ 2 ಡೇಸ್ ಅಲ್ಲಿ ನಾನು ಜಾಸ್ತಿ ಯೂಸ್ ಮಾಡಿದಪ್ಪ ಅಂದ್ರೆ ಅಂತ ಡಿಸ್ಪ್ಲೇ ವಿಡಿಯೋಸ್ಗಳು ತುಂಬಾ ಯೂಸ್ ಮಾಡಿದ್ದೀನಿ. ಇದರಲ್ಲಿ 6.78 ಇಂಚಸ್ ಇರುವಂತಹ ಫುಲ್ HD+ ಅದು 3D ಕರ್ವ್ಡ್ AMOLED ಡಿಸ್ಪ್ಲೇ. ಇದು ಕೂಡ 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಹೊಂದಿದೆ. ಟ್ರಸ್ಟ್ ಮೀ, ನಾನು ಇದುವರೆಗೆ ಈ ತುಂಬಾ ಡಿಫ್ರೆಂಟ್ ಕಂಡೀಷನ್ ಬೇರೆ ಬಜೆಟ್ ಗಾಡಿ ಕೂಡ 12,000 ರೂಪಾಯಿ ಕೂಡ ಕರ್ವ್ಡ್ ಡಿಸ್ಪ್ಲೇ ನೋಡ್ಕೊಂಡೆ. ಬಟ್ ಇವಾಗ ಮಾರ್ಕೆಟ್ ಅಲ್ಲಿ ಈ ಕರ್ವ್ಡ್ ಡಿಸ್ಪ್ಲೇ ಟ್ರೆಂಡಿಂಗ್ ಏನಿದೆ ಇದು ಮುಗಿತಾ ಬಂದಿದೆ, ಎಂಡ್ ಆಗ್ತಾ ಇದೆ. ಎಲ್ಲ ಬ್ರ್ಯಾಂಡ್ಸ್ಗಳು ಫ್ಲಾಟ್ ಡಿಸ್ಪ್ಲೇಗಳನ್ನ ತಗೊಂಡ್ ಬರ್ತಿದ್ದಾರೆ ಸೇಮ್ ಐಫೋನ್ ತರ. ಎನಿವೇ, ಈ ಒಪಿನಿಯನ್ಸ್ ಎಲ್ಲ ಸೈಡ್ ಬಿಟ್ಟಾಕ್ಬಿಟ್ಟು ಈ ಡಿಸ್ಪ್ಲೇ ಹೇಗಿದೆ ಅಂತ ಬೇಕಾದ್ರೆ ಫಸ್ಟ್ ಲುಕ್ ಅಲ್ಲಿ ತುಂಬಾ ಬ್ರೈಟರ್ ಅಂತ ಅನ್ಸುತ್ತೆ. ನಾನು ತುಂಬಾ ಔಟ್ಡೋರ್ ಎಲ್ಲ ಯೂಸ್ ಮಾಡಿದೆ, ವಿಡಿಯೋಸ್ ನೋಡ್ಕೊಂಡೆ. ಇಲ್ಲಿ ಏನಂತ ಕ್ಲಾರಿಟಿ ಮತ್ತು ಬ್ರೈಟ್ನೆಸ್ ಚೆನ್ನಾಗಿದೆ, ಯಾವುದೇ ಕನ್ಫ್ಯೂಸ್ ಇಲ್ಲ. ಬಾಕಿ ಇಂಡೋರ್ ಅಲ್ಲಿ ವಿಡಿಯೋ ನೋಡಬೇಕಾದ್ರೆ ಇದರಲ್ಲಿ 4K ಕಂಟೆಂಟ್ ನೋಡ್ಕೋಬಹುದು. ಕ್ಲಾರಿಟಿ ಮತ್ತು ಈ ವಿವಿಂಗ್ ಆಂಗಲ್ಸ್ಗಳಿದೆ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಶಾರ್ಪ್ ಮತ್ತು ಬ್ರೈಟರ್ ಇಂಡೋರ್ ಅಲ್ಲಿ ಸಖತ್ ಕ್ಲಾರಿಟಿಯೊಂದಿಗೆ ಕಾಣಿಸುತ್ತೆ. ಇನ್ನು AMOLED ಡಿಸ್ಪ್ಲೇ ಅದು ವಿವೋನವರು 3D ಕರ್ವ್ಡ್ ಕೊಡ್ತಿದ್ದಾರೆ ಅಂದ್ರೆ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಹೇಗೆ ಮಿಸ್ಸಿಂಗ್ ಇರುತ್ತೆ, ಇದರಲ್ಲಿ ಕೂಡ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ಜಸ್ಟ್ ನೋಡ್ಕೋಬಹುದು. ನಾನು ಟಚ್ ಮಾಡಿದ್ರೆ ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಸೆಕೆಂಡ್ಸ್ಗಳಲ್ಲೇ ಅನ್ಲಾಕ್ ಆಗುತ್ತೆ. ಇದು ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಮೇನ್ ಮಿಸ್ಸಿಂಗ್ ನನಗೆ ತುಂಬ ಕಮ್ಮಿ ಅನಿಸಿದಪ್ಪ ಅಂದರೆ ಇದರಲ್ಲಿ ಕೇವಲ ಸಿಂಗಲ್ ಸ್ಪೀಕರ್ ಕೊಡ್ತಿದ್ದಾರೆ. ಮೋಟೋದಲ್ಲಿ ಕೂಡ 8,000 ರೂಪಾಯಿಗೆಲ್ಲ ಡಾಲ್ಬಿ ಅಟ್ಮೋಸ್ ಡ್ಯುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ. ಇದಕ್ಕೆ 25 ಅಥವಾ 30,000 ರೂಪಾಯಿ ದುಡ್ಡು ಕೊಡ್ತದೆ ಅಂದರೆ ಇಲ್ಲಿ ಡ್ಯುವಲ್ ಸ್ಪೀಕರ್ ಬೇಡವಾ? ಸೊ ಇರುವಂಥ ಆಡಿಯೋ ಕ್ವಾಲಿಟಿ ಕೂಡ ನಂಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಇಲ್ಲ. ಒಂದು ಸರ್ತಿ ಆಡಿಯೋ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಆನೆಸ್ಟ್ಲಿ ಈ ಸ್ಪೀಕರ್ ಒಂದನ್ನ ಬಿಟ್ಟರೆ ಇದ್ರಂತ ಡಿಸ್ಪ್ಲೇ ಡಿಸೈನ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ಕ್ರಾಸ್ ಕಟಿಂಗ್ ಆಗಿಲ್ಲ. ಬಟ್ ಡ್ಯುವಲ್ ಸ್ಟೀರಿಯೋ ಸ್ಪೀಕರ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಅದು ಆಫ್ಲೈನ್ ಮಲ್ಟಿಮೀಡಿಯಾ ಯೂಸರ್ಸ್ಗೆ ಇದು ಬೇಕೇ ಬೇಕು. ಇನ್ನು ನೆಕ್ಸ್ಟ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ, ಇರುವಂತ ಪರ್ಫಾರ್ಮೆನ್ಸ್. ನಿಮಗೆ ಗೊತ್ತರ ವಿವೋನವರು ಆಫ್ಲೈನ್ ಸೀರೀಸ್ಗಳಲ್ಲಿ, ಅದು ಸ್ಪೆಷಲಿ ವಿ ಸೀರೀಸ್ ಅಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಜಾಸ್ತಿ ಡಿಸೈನ್, ಕ್ಯಾಮ್ರಾ ಇದ್ರ ಮೇಲೆಲ್ಲ ಫೋಕಸ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ತುಂಬಾ ಅದ್ಭುತ ಫೀಚರ್ ಅಂತ ಅನ್ನಲ್ಲ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6 Gen 1 ಚಿಪ್ಸೆಟ್ ಇದೆ. ಸೇಮ್ ಇದೆ 13,000 ರೂಪಾಯಿ ಇರುವಂತಹ ವಿವೋನವರ ಫೋನ್
ಫೋನಲ್ಲೇ ಈ ಚಿಪ್ ಸೆಟ್ ಇತ್ತು. ಇವಾಗ 30,000 ರೂಪಾಯಿ ಸೇಮ್ ಸಿಗ್ತಾ ಇದೆ. ರಿಯಲ್ಮಿ 12 Pro ಅದು 14,000 ರೂಪಾಯಿ ಲಾಂಚ್ ಇತ್ತು, ಅದ್ರೂ ಕೂಡ ಸೇಮ್ ಪ್ರೊಸೆಸರ್ ಇದೆ. ಬಟ್ ಇದರಲ್ಲಿ ಯಾವುದೇ ಲೈಕ್ ತುಂಬ ಲ್ಯಾಗ್ ಆಗೋದು, ಫ್ರೀಸ್ ಆಗೋದು ಅಥವಾ ಗೇಮ್ ಆಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಬಿಸಿ ಆಗುತ್ತೆ, ಇಂಥ ಯಾವುದೇ ಇಶ್ಯೂಗಳನ್ನ ನಾನು ಇದ್ರಲ್ಲಿ ಕಂಡಿಲ್ಲ. ಇದರಲ್ಲಿ ಲೈವ್ ಆಗಿ ಬಂದ ತಕ್ಷಣ ಅಂತದ್ದು ಸ್ಕೋರ್ ಚೆಕ್ ಮಾಡಿದೆ, ಹತ್ತತ್ರ 5,60,000 ರ್ಯಾಂಕಿಂಗ್ ಬಂತು. CPU ಥ್ರಾಟಲ್ ಕೂಡ ಆನೆಸ್ಟ್ಲಿ ತುಂಬ ಚೆನ್ನಾಗಿರುವಂಥ ಥ್ರಾಟಲ್ ಆಯಿತು. ಇಲ್ಲಿ ಯಾವುದೇ ಯೆಲ್ಲೋ ಲೈನ್ಸ್ಗಳಾಗಿರಲಿ ಅಥವಾ ಗ್ರೀನ್ ಲೈನ್ಸ್ಗಳಾಗಿರಲಿ ಜಾಸ್ತಿ ನಾನು ಹೆಚ್ಚು ಕಮ್ಮಿ ಅಂತ ಇಲ್ಲ, ಇಲ್ಲಿ ಅವರೇಜ್ಗಿಂತ ಸ್ವಲ್ಪ ಬೆಟರ್ CPU ಥ್ರಾಟಲ್ ಕೂಡ ನೋಡ್ಕೊಂಡೆ. ಇನ್ನು ಯಾವಾಗ ಗೇಮಿಂಗಲ್ಲಿ ಹೋಗ್ತೀವಿ, ಇಲ್ಲಿ ನಾನು BGMIನ ಒಂದು ಮೀಡಿಯಂ ಸೆಟ್ಟಿಂಗಲ್ಲಿ ಒಂದು ಲೆವೆಲ್ಗೆ ಮಾತ್ರ ಗೇಮ್ ಪ್ಲೇ ಆಟ ಆಡ್ಕೋಬೋದು. ಜಾಸ್ತಿ ಕಂಟಿನ್ಯೂಸ್ಲಿ ನೀವು ಹೆವಿ ಗೇಮ್ ಸಲುವಾಗಿ ಅಥವಾ ಗೇಮ್ಗೋಸ್ಕರ ಫೋನ್ ಹೋಗ್ತಿದ್ರೆ ಅಂದರೆ ಡೆಫಿನೆಟ್ಲಿ ನಾನು ಈ ಫೋನ ಸಜೆಸ್ಟ್ ಮಾಡಲ್ಲ. ಸೊ ಗೇಮಿಂಗ್ಗೋಸ್ಕರ ಈ ಫೋನ್ ಅಲ್ಲ. ಅದರ್ವೈಸ್ ಡೇ ಟು ಡೇ ಯೂಸೇಜ್ ಆಗಿರಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರಲಿ, ಮಲ್ಟಿ ಟಾಸ್ಕಿಂಗ್ ಇನ್ನಿತರ ನೀವು ಎಡಿಟಿಂಗ್ ಕೂಡ ನಾರ್ಮಲಾಗಿ ಒಂದು ಲೆವೆಲ್ಗೆ ಇರಲಿ ಈ ಫೋನ್ನ ಯೂಸ್ ಮಾಡಿಕೊಂಡು ಹಾರ್ಡ್ವೇರ್ ಕೂಡ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಯಾವಾಗ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ಗೆ ಹೋಗ್ತೀವಿ, ಇಲ್ಲಿ 2 ಸ್ಟೋರೇಜ್ ಆಪ್ಷನ್ನ ಕೊಡ್ತಾ ಇದ್ದಾರೆ. ಒಂದು 825 GB, ಇನ್ನೊಂದು 256 GB ಇದೆ. ಸೊ ಇದರಲ್ಲಿ ಯಾವ ರ್ಯಾಮ್ ವೇರಿಯಂಟ್ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ, ಬಟ್ ಸ್ಟೋರೇಜ್ ಟೈಪ್ ಯಾವುದಂತ ಗೊತ್ತಿಲ್ಲ. LPDDR5 ರ್ಯಾಮ್ ಇದೆ ನನ್ನ ಪ್ರಕಾರ. UFS 2.2 ಇರ್ಬೋದು, ಅಥವಾ 3.1 ಅಂತೂ ಈ ಪ್ರೈಸಲ್ಲಿ ಕೊಡೋಕ್ಕೆ ಚಾನ್ಸೇ ಇಲ್ಲ. ಇನ್ನು ಸಾಫ್ಟ್ವೇರ್ಗೆ ಓದಿ ಅಂತಂದರೆ ಔಟ್ ಆಫ್ ದ ಬಾಕ್ಸ್ Android 14 ಒಂದಿಗೆ ಫನ್ ಟಚ್ OS 14 ಕೊಡ್ತಾ ಇದ್ದಾರೆ. ಈ ಸರ್ತಿ ಯಾವುದೇ ಬ್ಲಾಟರ್ಸ್ಗಳು ಜಾಸ್ತಿ ಕಾಣಿಸಿಲ್ಲ. ಒಂದು ಪಜಲ್ ಗೇಮ್ ಯಾವುದೋ ಕಾಣಿಸ್ತಾ ಇತ್ತು, ಅದನ್ನ ಕ್ವಿಕ್ಕಾಗಲ್ಲೇ ಅನ್ಇನ್ಸ್ಟಾಲ್ ಮಾಡಿದ್ವಿ. ಓವರ್ ಆಲ್ ಸಾಫ್ಟ್ವೇರ್ ಆಗಿರಲಿ ಮತ್ತು ಹಾರ್ಡ್ವೇರಲ್ಲಿ ನಾನು ಓಕೆ ಅದ್ಭುತ ಅಂತ ಹೇಳಲ್ಲ, ಬಟ್ ನಿಮ್ಗೆ ಇದರಲ್ಲಿ ಯಾವುದೇ ಕಮ್ಮಿ ಕೂಡ ಸಿಗ್ತಲ್ಲ. ಸೊ ಎಸ್, ವಿವೋನವರು ಬೇರೆ ಫೀಚರ್ಸ್ನ ನೀವು ಕೊಡ್ತಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಕಾಂಪ್ರಮೈಸ್ ಆಗಲೇಬೇಕು. ಇನ್ನು ಈ ಫೋನ್ ಅಂತ ಮೇನ್ ಹೈಲೈಟೆಡ್ ಪಾರ್ಟ್ ಮತ್ತು ನಮ್ಮ ಫೇವರೇಟ್ ಪಾರ್ಟ್ ಅಂದ್ರೆ ಇದಂತ ಕ್ಯಾಮ್ರಾಸ್. ಹೌದು ಫ್ರೆಂಡ್ಸ್, ಇಷ್ಟು ದಿವಸ ನಾವು ಮಾರ್ಕೆಟಲ್ಲಿ ಈ ವೆಂಟಾ 5 ಕ್ಯಾಮ್ರಾ ಫೋನ್ ನೋಡಿದ್ವಿ, 4 ಕ್ಯಾಮ್ರಾ ನೋಡಿದ್ವಿ, ಟ್ರಿಪಲ್ ರಿ ಕ್ಯಾಮ್ರಾ ನೋಡಿದ್ವಿ. ಬಟ್ ಇವಾಗ ಎಲ್ಲ ಬ್ರ್ಯಾಂಡ್ಸ್ಗಳು ಈ 2 ಸೆನ್ಸರ್ ತೊಗೊಂಡು ಬರ್ತಿದ್ರೆ ಎಸ್, ಇದು ನಿಜವಾಗ್ಲೂ ಯೂಸ್ ಏನಿದೆ ಅಲ್ಲೇ ಅದೇ ಫೀಚರ್ಸ್ನ ಕೊಟ್ಬಿಟ್ಟು ಇನ್ನೂ ಬೇರೆ 4 ಕ್ಯಾಮ್ರಾ ಕೊಡ್ಬಿಟ್ಟು ಬೇರೆ ಫೀಚರ್ಸ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಬ್ರ್ಯಾಂಡ್ಸ್ಗಳು ಇವಾಗ ಈ ನಮ್ಮ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟರ್ಸ್ ಅಂತ ಕೇಳ್ಬಿಟ್ಟು ಅದೇ ಫೀಚರ್ಸ್ನ ತೊಗೊಂಡು ಬರ್ತಿದ್ದಾರೆ. ಇದರಲ್ಲಿ ಮೇನ್ 50 ಮೆಗಾಪಿಕ್ಸೆಲ್ನ ಸೋನಿ IMX 882 ಸೆನ್ಸರ್ ಇದೆ, ಇನ್ನೊಂದು 8 ಮೆಗಾಪಿಕ್ಸೆಲ್ ಆಲ್ರೆಡಿ, ಮತ್ತು ಫ್ರಂಟಲ್ಲಿ ಕೂಡ 50 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ರಿಯಲ್ ನಿಮಗೆ ಮತ್ತೊಂದು ಈ ಅರಾ ಲೈಟ್ ಅಂತ ಕೂಡ ಹೈಲೈಟ್ ಮಾಡಿಬಿಟ್ಟು ಪೋರ್ಟ್ರೇಟ್ಸ್ಗೆ ಮತ್ತು ನೈಟ್ಗೆ ತುಂಬ ಯೂಸ್ಫುಲ್ ಇದೆ ಈ ಸೆನ್ಸರ್. ಟ್ರಸ್ಟ್ ಮೀ, ನಾನು ಇಲ್ಲಿ ತುಂಬ ಅಂದರೆ ತುಂಬ ಹೆವಿ ಫೋಟೋಸ್ಗಳು ಡಿಫ್ರೆಂಟ್ ಕಂಡೀಷನ್ಸ್ ತೆಗೆದಿದ್ದೀನಿ. ಡೇನಲ್ಲಿ ತೆಗೆದಿದ್ದೀನಿ, ಇಂಡೋರ್ ತೆಗೆದಿದ್ದೀನಿ, ನೈಟಲ್ಲಿ ತೆಗೆದಿದ್ದೀನಿ, ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಇಲ್ಲಿ ನ್ಯಾಚುರಲ್ ಕಂಡೀಷನ್ ಅಂತ ಫೋಟೋಸ್ಗಳು ತುಂಬ ಕಲರ್ಸ್ ಆಗಿರಲಿ ಮತ್ತು ಈ ಸ್ಯಾಚುರೇಷನ್ ಸ್ವಲ್ಪ ಓವರ್ ಬೂಸ್ಟ್ ಮಾಡುತ್ತೆ. ಬಟ್ ಕೆಲವೊಂದು ಟೈಮ್ ನೆರಳಲ್ಲಿ ತೆಗೆದಾಗ ಚೆನ್ನಾಗಿ ಬರುತ್ತೆ ಮತ್ತು ಕ್ಲಾರಿಟಿ ಝೂಮ್ ಮಾಡ್ಕೊಂಡಾಗ ಕೂಡ ಸಖತ್ ಕ್ಲಾರಿಟಿ ಇದೆ. ಇನ್ನು ಯಾವಾಗ ಫೇಸ್ಗೆ ಹೋಗ್ತೀವಿ, ಇಲ್ಲಿ ಸ್ಕಿನ್ ಟೋನ್ನ ತುಂಬ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ಗೆ ಬ್ರೈಟರ್ ತೊಗೊಂಡು ಬರುತ್ತೆ. ಕೆಲವೊಂದು ಟೈಮ್ ನೀವು ಇಂಡೋರ್ ಫೋಟೋಸ್ ತೆಗೆದಾಗ ಕತ್ಲಿದ್ರು ಕೂಡ ಇಮೇಜ್ ಪ್ರೊಸೆಸಿಂಗ್ಗೆ ಅಕ್ಯುರೇಟ್ ಆಗಿರುವಂಥ ವಿತೌಟ್ ನಾಯ್ಸ್ ಫೋಟೋಸ್ಗಳನ್ನ ತೊಗೊಂಡು ಬರುತ್ತೆ. ಇನ್ನು ಪೋರ್ಟ್ರೇಟ್ಗೆ ಹೋದ್ವಿ ಅಂತಂದರೆ ಸಖತ್ ಎಡ್ಜ್ ಕಟ್ಟಿಂಗ್ ಒಂದಿಗೆ ತುಂಬ ಪ್ರೀಮಿಯಂ ಮತ್ತು ಲೈಕ್ ಈ ಎಡ್ಜ್ ಕಟ್ಟಿಂಗ್ ಮತ್ತು ನಿಮ್ಮ ಸ್ಕಿನ್ ಟೋನನ್ನ ಎಕ್ಸಾಕ್ಟ್ಲಿ ತೊಗೊಂಡು ಬರುತ್ತೆ. ಎಷ್ಟೆಲ್ಲ 2x ನೀವು ಫೋಟೋ ತೆಗೆದ್ರಿ ಪೋರ್ಟ್ರೇಟ್ ಅಂದರೆ ಇನ್ನಷ್ಟು ಬ್ಲರ್ ಒಂದಿಗೆ ಇಮೇಜ್ ಪ್ರೊಸೆಸಿಂಗಲ್ಲಿ ಇಲ್ಲಿ ಸಖತ್ ಕೆಲಸ ಮಾಡಿದೆ ವಿವೋ. ಇದನ್ನ ಬಿಟ್ವಿ ಅಂತಂದರೆ ನೈಟೋಗ್ರಾಫಿನಲ್ಲಿ ಕೂಡ ನಿಮಗೆ ವಿವೋ ಫೋನ್ಸ್ಗಳ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ. ಅದು ವಿ ಸೀರೀಸಲ್ಲಿ ಸಖತ್ ನೀವು ಕಣ್ಣಿಗೆ ಕಾಣಿಸಲ್ಲ ಅಂಥ ಫೋಟೋಸ್ಗಳು ನೀವು ತೆಗೆದ್ರಿ ಅಂತಂದರೆ ಈ ರೀತಿಯಾಗಿರುವಂಥ ಕ್ಲಾರಿಟಿ ಫೋಟೋಸ್ಗಳು ಬರುತ್ತೆ. ಸೊ ಇದು ಒಂಥರ ಇಮೇಜ್ ಪ್ರೊಸೆಸಿಂಗಲ್ಲಿ ಮತ್ತು ಕ್ಯಾಮ್ರಾದಲ್ಲಿ ವಿ ಸೀರೀಸ್ ಅದು ಆಫ್ಲೈನ್ ಫೋನಲ್ಲಿ ಸಖತ್ ಅಪ್ಗ್ರೇಡೆಡ್ ಇದೆ. ಇನ್ನು ಫ್ರಂಟಲ್ಲಿರುವಂಥ 50 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೂಡ ತುಂಬ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಬರುತ್ತೆ. ಇಲ್ಲಿರುವಂಥ ಇಮೇಜಸ್ಗಳು ಕೆಲವೊಂದು ಟೈಮ್ ಬೆಳಕಲ್ಲಿ ಓವರ್ ಬ್ರೈಟರ್ ಅಥವಾ ಈ ಚೈನೀಸ್ ಫೇಸ್ ಥರ ಅನ್ಸುತ್ತೆ. ಬಟ್ ಕೆಲವೊಂದು ಟೈಮ್ ಸ್ಕಿನ್ ಟೋನ್ನ ನ್ಯಾಚುರಲ್ ಕಲರ್ ಕಂಡೀಷನ್ ಒಂದಿಗೆ ಸ್ಯಾಚುರೇಷನ್ ಅಕ್ಯುರೇಟ್ ಆಗಿಬಿಟ್ಟು ಕರೆಕ್ಟ್ ಫೋಟೋಸ್ಗಳನ್ನ ತೊಗೊಂಡು ಬರುತ್ತೆ. ಸೆಲ್ಫಿ ಶೂಟರ್ ಕೂಡ ತುಂಬ ಚೆನ್ನಾಗಿದೆ, ಕ್ಲಾರಿಟಿ ಕೂಡ ಸಖತ್ತಾಗಿ ಬರುತ್ತೆ. ಇದು ವಿಡಿಯೋ ಕ್ವಾಲಿಟಿ ಹೇಗಿದೆ ಗುರು, ವ್ಲಾಗ್ ಮಾಡೋಕ್ಕೆ ಅಥವಾ ವಿಡಿಯೋಗಳ ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ರೆ ಎಸ್, ಇದರಲ್ಲಿ ರಿಯರಲ್ಲಿ ನಿಮಗೆ 4K 30fps ವಿಡಿಯೋ ಮಾಡ್ಕೋಬಹುದು. ಸೊ ಈ ವಿಡಿಯೋ ಸ್ಯಾಂಪಲ್ನ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದು ಕೂಡ 4K 30fps ರೆಕಾರ್ಡ್ ಆಗ್ತದೆ. ಸೊ ಮೂವ್ಮೆಂಟ್ಸ್ಗಳ ಸ್ಟೆಬಿಲೈಸೇಷನ್ ಹೇಗಿದೆ ಅಂತ ನೋಡೋಂತೆ ಬನ್ನಿ. ಸೊ ಎಸ್, ಇವಾಗ ಓಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಸ್ಟೆಬಿಲೈಸೇಷನ್ OIS ಒಂದಿಗೆ ಚೆನ್ನಾಗಿದೆ. ಸೊ ಇವಾಗ ನಾನು ಸೂರ್ಯನ್ಗೆ ಅಪೋಸಿಟ್ ನಿಂತ್ಕೋತಿದ್ದೀನಿ. ಕಲರ್ಸ್ ಆಗಿರಲಿ, ಸ್ಕಿನ್ ಟೋನ್ನ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಅಟ್ಲೀಸ್ಟ್ ಈ ಬಜೆಟಲ್ಲಿ 4K 60fps ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಸ್ಟಿಲ್ ಇದು ಕೂಡ ಚೆನ್ನಾಗಿದೆ. ಇನ್ನು ಫ್ರಂಟಲ್ಲಿ ಕೂಡ ಅಷ್ಟೇ ನೀವು 4K 30fps ರೆಕಾರ್ಡ್ ಮಾಡ್ಕೋಬೋದು. ಲಾಗರ್ಸ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದಾರೆ ಅದು 4K 30fps ರೆಕಾರ್ಡ್ ಆಗ್ತದೆ. ಕ್ಲಾರಿಟಿ, ಸ್ಕಿನ್ ಟೋನ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಬಟ್ ಸ್ಟೆಬಿಲೈಸೇಷನ್ ಸ್ವಲ್ಪ ಫ್ರಂಟಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಫ್ರಂಟಲ್ಲಿ OIS ಎಲ್ಲ. ಸೊ ಸೂರ್ಯಂಗೆ ಅಪೋಸಿಟ್ ಇದ್ದೀನಿ, ಬಟ್ ಸ್ಟಿಲ್ ಕಲರ್ಸ್ ಮತ್ತು ಕಿವಿ ಎಲ್ಲ ಕಲರ್ಸ್ ಚೆನ್ನಾಗಿ ತೊಗೊಳ್ತಾ ಇದೆ. ಎಸ್, ಇನ್ನು ಸಡನ್ಲಿ ಆಪೋಸಿಟ್ ಸೂರ್ಯನ್ಗೆ ಹೋಗ್ತಾ ಇದ್ದೀನಿ. ನೈಸ್.
ಒಂಥರ ಐಫೋನ್ ಥರ ಫೀಲ್ ಕೊಡ್ತಾ ಇದೆ. ಬಟ್ ಇಲ್ಲಿ ಸ್ಟೆಬಲೈಸ್ ಇರ್ತಿತ್ತಪ್ಪ ಅಂದರೆ ಫ್ರಂಟಲ್ಲಿ ಏನೋ ಸಾಕಾಗಿರ್ತಿತ್ತು. ಓವರ್ ಆಲ್ ನನಗೆ ಈ ಫೋನ್ ಇರುವಂಥ ಕ್ಯಾಮ್ರಾ ಫೀಚರ್ಸ್ಗಳ ಬಗ್ಗೆ ಇನ್ನೂ ಜಾಸ್ತಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿದ್ದು. ಬಯೋತಾರ್ ಆಗಿರಲಿ, ಆರೋಲೈಟ್ ಆಗಿರಲಿ, ಇನ್ನು ತುಂಬ ಬೇರೆ ಬೇರೆ ಅದ್ಭುತ ಫೀಚರ್ಸ್ಗಳನ್ನ ಇನ್ಕ್ಲೂಡೆಡ್ ಈ ವಿವೋ ಇದರಲ್ಲೇ ಜಾಸ್ತಿ ಕೆಲಸ ಮಾಡ್ತಾ ಬಂದಿದ್ದಾರೆ ಈಗಂತೂ. ಸೊ ಸೆನ್ಸರ್ಸ್ಗಳಾಗಿರಲಿ, ತುಂಬ ಡಿಫ್ರೆಂಟ್ ಪೋರ್ಟಲ್ ಆಪ್ಷನ್ಸ್ನ ಕೂಡ ಕೊಡ್ತಿದ್ದಾರೆ. ಸೊ ಈ ಎಲ್ಲ ಫೀಚರ್ಸ್ಗಳನ್ನ ನಾನು ಟೆಸ್ಟ್ ಮಾಡಿ ನಿಮಗಿಂದ ಸ್ಕ್ರೀನ್ ಮುಂದೆ ತೊಗೊಂಡು ಬರೋಕ್ಕಾಗಲ್ಲ. ಇದ್ರ ಬಗ್ಗೆ ಡೀಪ್ ಒಂದು ಕ್ಯಾಮ್ರಾ ರಿವ್ಯೂ ತೊಗೊಂಡು ಬರೋಕೆ ನಾನು ಟ್ರೈ ಮಾಡ್ತೀನಿ. ಸೊ ಟ್ರಸ್ಟ್ ಮೀ, ನನ್ನ ಪ್ರಕಾರ ಈ ಪ್ರೈಸಲ್ಲಿ ಇದೊಂದು 27 ಅಥವಾ 26 ಹತ್ರ ಬತ್ತಂದ್ರೆ ಸೊ ಡೆಫಿನೆಟ್ಲಿ ಇದೊಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದರಲ್ಲಿರುವಂಥ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಸಖತ್ತಾಗಿದೆ. ಇನ್ನು ಕೊನೆಯದಾಗಿ ಇರುವಂಥ ಬ್ಯಾಟ್ರಿ ಆಗಲೇ ಹೇಳಿದಾಗೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು. 5,500 mAh ಬ್ಯಾಟ್ರಿ ಕೂಡ ಈ ಸ್ಮಾರ್ಟ್ ಫೋನ್ ತುಂಬ ಸ್ಲಿಮ್ ಇದೆ, ತುಂಬ ಲೈಟ್ ಬಿಟ್ಟಿದೆ. ನಂಬಕ್ಕಾಗ್ತಿಲ್ಲ ಇದರಲ್ಲಿ 5,500 mAh ಬ್ಯಾಟ್ರಿ ಇದೆ ಅಂತ. ಸೊ ಎಸ್, ಇದರೊಂದಿಗೆ ನಿಮಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತು ಜಾಸ್ತಿ ಬ್ಯಾಟ್ರಿ ಲೈಫ್ ಕನ್ಸ್ಯೂಮ್ ಆಗುವಾಗ ನಿಮಗೆ ಇಲ್ಲಿ ಗ್ಲಿಪ್ಸ್ ಲೈಟ್ ಆಗಿರಲಿ ಅಥವಾ LCD ಡಿಸ್ಪ್ಲೇ ಆಗಿರಲಿ ಇಂಥ ಯಾವುದೇ ಇಶ್ಯೂ ಇಲ್ಲ. ಸೊ ಡೆಫಿನೆಟ್ಲಿ ಇಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ನನಗೆ ಹೇಗೆ ಅನಿಸ್ತು, ನಾವು ಇದನ್ನು ಕೊಂಡುಕೋಬೋದಾ? ಸೊ ನನ್ನ ಒಪಿನಿಯನ್ ಏನಿದೆ ಅಂತ ನೀವು ಕೇಳಿದ್ರೆ, ಎಸ್, ಇದು ಡೆಫಿನೆಟ್ಲಿ ಒಂದು ಸಖತ್ತಾಗಿರುವಂಥ ಸ್ಟೈಲಿಶ್ ಡಿಸೈನ್ ಒಳಗೊಂಡಿದೆ. ಇದರಲ್ಲಿರುವಂಥ ಅದ್ಭುತ ಕ್ಯಾಮ್ರಾ ಇದೆ, ಡಿಸ್ಪ್ಲೇ ಕೂಡ ಚೆನ್ನಾಗಿದೆ, ಬ್ಯಾಟ್ರಿಲಿ ಕೂಡ ಅಪ್ಗ್ರೇಡ್ ಮಾಡಿದ್ರೆ. ಇದರಲ್ಲಿ ಮೇನ್ ಒಂದು ಕಾಂಪ್ರಮೈಸ್ ಆಗಬೇಕಪ್ಪ ಅಂದರೆ ಪರ್ಫಾರ್ಮೆನ್ಸಲ್ಲಿ ಇನ್ನೂ ಒಳ್ಳೆ ಪ್ರೊಸೆಸರ್ನ ವಿವೋನವರು ಕೊಡ್ಬೋದಿತ್ತು. ಬಾಕಿ ಮೆಟಲ್ ಫ್ರೇಮ್ಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರುವಂಥ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತು. ಜೊತೆಗೆ ಸಿಂಗಲ್ ಸ್ಪೀಕರ್ ಕೊಡ್ತಿದ್ದಾರೆ. ಸ್ಟೋರೇಜ್ ಟೈಪಲ್ಲಿ UFS 2.2 ಇದೆ. ನನಗೂ ಡೌಟ್ ಇದೆ 2.2ನೇ ಇದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಕೆಲವೊಂದು ಕಾಂಪ್ರಮೈಸ್ನ ಬಿಟ್ಟರೆ ಎಸ್, ಇದು ಕೂಡ ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ. ಯಾವಾಗ ಇದು 27,000 ರೂಪಾಯಿಗೆ ಲಾಂಚ್ ಆಗುತ್ತೆ, ಆವಾಗ ಇದು ಹತ್ತಿರ 32,000 ರೂಪಾಯಿಗೆ ಹೋಯ್ತಪ್ಪ ಅಂತಂದರೆ ಎಸ್, ಅದೇ ಪ್ರೈಸಲ್ಲಿ ಮತ್ತೆ ಇದು ಒಂದು ಓಕೆ ಅನ್ನುವಂಥ ಡಿವೈಸ್ ಆಗಿಬಿಡುತ್ತೆ. ಸೊ ಡೆಫಿನೆಟ್ಲಿ ನಿಮ್ಗೆ ವಿವೋನೇ ಬೇಕು, ಸಖತ್ತಾಗಿರುವಂಥ ಕ್ಯಾಮ್ರಾನೇ ಬೇಕು, ಡಿಸ್ಪ್ಲೇ ಬೇಕು, ಮತ್ತು ನನಗಿರುವಂಥ ಬ್ಯಾಟ್ರಿ ಲೈಫಲ್ಲಿ ಕೂಡ ಚೆನ್ನಾಗಿರುವಂಥ ಆಪ್ಷನ್ ಇರಬೇಕಪ್ಪ ವಿವೋನಲ್ಲಿ ಅಂತಂದರೆ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ ನೀವು ಕೊಂಡ್ಕೋಬಹುದು. ಅದರ್ವೈಸ್ ನಿಮ್ಗೆ ಮಾರ್ಕೆಟಲ್ಲಿ ಇನ್ನೂ ತುಂಬ ಬೇಜಾನ ಆಪ್ಷನ್ಸ್ಗಳಿದೆ, ಅದನ್ನು ಕೂಡ ನೀವು ಚೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ರಿಯಲ್ ಕಾಂಪಿಟೇಟರ್ ಯಾರಿದ್ದಾರೆ, ಯಾವ ಬ್ರ್ಯಾಂಡ್ ಸ್ಮಾರ್ಟ್ ಫೋನ್ ಇದೆ, ಅಥವಾ ಇವ್ರದ್ದೇ ಆದ ಬೇರೆ ಯಾವುದಾದ್ರೂ ಫೋನ್ ಇದೆಯಾ, ಕೆಳಗಡೆ ಕಮೆಂಟ್ ಮಾಡಿ ನೋಡಿ. ಎಷ್ಟು ಜನ ಸ್ಮಾರ್ಟಾಗಿ ಕಮೆಂಟ್ ಮಾಡಿದ್ರೆ. ಸೊ ನಮ್ಮ ಆನೆಸ್ಟ್ ಒಪಿನಿಯನ್ ಹೇಗಿರುತ್ತೆ ಅಂತ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಮಗೆ ಕಮೆಂಟ್ಸ್ ಇರ್ತಾರೆ. ಇನ್ನಷ್ಟು ನಮಗೆ ಖುಷಿ ಆಗುತ್ತೆ, ಇನ್ನಷ್ಟು ಒಳ್ಳೆ ರಿವ್ಯೂಸ್ ಅಂತ ನಿಮ್ಮ ಮೇಲೆ ಹಾಜರಾಗ್ತಾ ಇದ್ವಿ. ಸಿಗೋಣಂತೆ ಮತ್ತೆ ಮೊದಲು ನೆಕ್ಸ್ಟ್ ಒನ್. ನಮಸ್ಕಾರ.